ನಮ್ಮ ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೇಜಸ್ವಿ ಸೂರ್ಯ ಸಮರ ಸಾರ್ತಾ ಇದ್ದಾರೆ. ಮೆಟ್ರೋ ನಿಲ್ದಾಣಕ್ಕೆ ಭೇಟಿ ಕೊಟ್ಟು ಪ್ರಯಾಣಿಕರ ಜೊತೆಗೆ ಸಂವಾದ ಕೂಡ ಎಂಪಿ ತೇಜಸ್ವಿ ಸೂರ್ಯ ನಡೆಸಿದ್ರು. ದರ ಏರಿಕೆಯಿಂದ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಾರ್ಮೆಂಟ್ ಕೆಲಸಕ್ಕೆ ಹೋಗೋರು, ವಿದ್ಯಾರ್ಥಿಗಳು ಮೆಟ್ರೋ ಬಳಸ್ತಾರೆ. ಒಂದು ಟರ್ಮಿನಲ್ನಿಂದ ಮತ್ತೊಂದು ಟರ್ಮಿನಲ್ಗೆ 90 ರೂಪಾಯಿ ಆಗುತ್ತೆ. ರಾಜ್ಯ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ, ಅವ್ರ ಬಳಿ ದುಡ್ಡಿಲ್ಲ, ಹಿಂಗಾಗಿ ಪ್ರತಿ ವರ್ಷ ದರ ಏರಿಕೆ ಮಾಡ್ತಾ ಇದ್ದಾರೆ ಅಂತ ತೇಜಸ್ವಿ ಸೂರ್ಯ ಅವರ ಆರೋಪ. ನಿಗದಿ ಕಮಿಟಿ ಅಥವಾ ಈ ಫೇರ್ ಫಿಕ್ಸೇಷನ್ ಕಮಿಟಿ ಏನಿದೆ, ಇದು ಯಾರ ಅಂಡರ್ ಅಲ್ಲಿ ಬರುತ್ತೆ, ಯಾರು ದರ ಏರಿಕೆ ಮಾಡ್ತಾ ಇದ್ದಾರೆ? ರಾಜ್ಯದವ್ರು ನೋಡಿದ್ರೆ ಕೇಂದ್ರದವ್ರ ಮೇಲೆ ಎತ್ತಾಕ್ತಾರೆ, ಕೇಂದ್ರದವ್ರು ನೋಡಿದ್ರೆ ಹಿಂಗ್ ಮಾಡ್ತಾ ಇದ್ದಾರೆ. ಜನ ಒಂಥರ ಗೊಂದಲದಲ್ಲಿ ಏನೂ ಮಾಡಕ್ಕಾಗದೆ ಹೆಚ್ಚಿನ ಅಮೌಂಟ್ ಅನ್ನ ಕೊಡ್ಲೇಬೇಕಾದ ಸಂದಿಗ್ಧತೆ. ಓಕೆ, ಈಗ ಇದೇ ತೇಜಸ್ವಿ ಸೂರ್ಯ ಎಂಪಿ ಏನಿದ್ದಾರೆ, ಇವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಕವನ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ, ಕೇಳೋಣ. ಸಂಸದ ತೇಜಸ್ವಿ ಸೂರ್ಯ ಅವರು ಇವಾಗ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಮೆಟ್ರೋ ದರ ಏರಿಕೆ 5% ಮಾಡಕ್ಕೆ ಹೊರಟಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಹೇಳಿದ್ರೆ, ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ವಿರುದ್ಧ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಮೇಡಮ್, ಇದಕ್ಕೆ ನನಗೆ ಉತ್ತರ ಕೊಟ್ಟು ಸಾಕಾಗಿದ್ದರಿಂದ ಸತ್ಯ ಜನ ಗೊತ್ತಾಗಲಿ ಅಂತ ಹೇಳಿ ರಾಜ್ಯ ಸರ್ಕಾರ ದರ ಏರಿಕೆ ಮಾಡಿ ಅಂತ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಮಾಡಿದಂಥ ಆರ್ಗ್ಯುಮೆಂಟನ್ನೇ ಟಿ ಶರ್ಟಿಗೆ ಪ್ರಿಂಟ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ರಾಜ್ಯ ಸರ್ಕಾರ ಆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳ್ತಾರೆ, ರಾಜ್ಯ ಸರ್ಕಾರದ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಕುಸಿದೋಗಿರೋದ್ರಿಂದ ನಾವು ಹಿಂದೆ ಸಪೋರ್ಟ್ ಮಾಡ್ತಿದ್ದ ರೀತಿ ಮೆಟ್ರೋಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ದರ ಏರಿಕೆ ಮಾಡಿ, 1 ವರ್ಷ ಅಲ್ಲ ಪ್ರತಿ ವರ್ಷ ದರ ಏರಿಕೆ ಮಾಡಿ ಅಂತ ರಾಜ್ಯ ಸರ್ಕಾರ ಕೇಳ್ತಾರೆ. ಇದು ರಾಜ್ಯ ಸರ್ಕಾರ ಮಾಡಿರೋ ಆರ್ಗ್ಯುಮೆಂಟ್. ಇದು ದರ ಏರಿಕೆ ಮಾಡಿ ಅನ್ನೋ ಪ್ರಾಸೆಸ್ ಶುರು ಮಾಡಿದ ರಾಜ್ಯ ಸರ್ಕಾರ. 1 ವರ್ಷ ಅಲ್ಲ ಪ್ರತಿ ವರ್ಷ ಜಾಸ್ತಿ ಮಾಡಿ ಅಂತ ಕೇಳಿದ ರಾಜ್ಯ ಸರ್ಕಾರ. ಇದು ಸ್ಪಷ್ಟ ಆಗೋಗಿದೆ, ಜನಕ್ಕಷ್ಟು ಗೊತ್ತಿದೆ. ರಾಜ್ಯ ಸರ್ಕಾರ ಇದಕ್ಕೆ ಎಷ್ಟೇ ಸುಳ್ಳು ಹೇಳಿದ್ರು ಕೂಡ ಜನ ನಂಬುವಂಥ ಸ್ಥಿತಿಯಲ್ಲಿಲ್ಲ. ಸತ್ಯ ಏನು ಅನ್ನೋದು ಗೊತ್ತಾಗಿದೆ. ಸರ್, ಇವತ್ತು ಸಂವಾದವನ್ನು ನಡೆಸಿದ್ರಿ, ಜನರು ಅಲ್ಲಿ ತೋಡ್ಕೊಳ್ತಾ ಇದ್ರು. ಅಂದರೆ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಕಾಸ್ಟ್ ಇರುವಂಥದ್ದು ಮೆಟ್ರೋ ಟಿಕೆಟು. ಸೊ ಹೀಗಾಗಿ PGಗೆ ಹಣ ಕಟ್ಟೋಕ್ಕಿಲ್ಲ ಅಂತ ಒಬ್ಬ ಸಂಸದರ ಮುಂದೆ ಅಂದರೆ ನಿಮ್ಮ ಹತ್ರನೇ ಹೇಳ್ಕೊಂಡ್ರು. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಮೇಡಮ್, ಸ್ಥಿತಿ ಹಾಗಾಗಿದೆ. ಎಲ್ರಿಗೂ ಏನು ಕೋಟ್ಯಾಂತರ ರೂಪಾಯಿ ಸಂಬಳ ಬರಲ್ಲ ಬೆಂಗಳೂರಿನಲ್ಲಿ. ಸಾಮಾನ್ಯ ಜನ ಮೆಟ್ರೋದಲ್ಲಿ ಓಡಾಡ್ತಾರೆ. ಒಂದು ವೇ ಅವರಿಗೆ 1 ವೇ ಟ್ರಿಪ್ಪು 90 ರೂಪಾಯಿ 95 ರೂಪಾಯಿ ಆಗುತ್ತೆ ಅನ್ನೋದಾದರೆ, ದಿನಕ್ಕೆ 350-400 ರೂಪಾಯಿ ಮೆಟ್ರೋ ಖರ್ಚು ಮಾಡಿಕೊಂಡು ಅವ್ರು ಬರೋ ಸಂಬಳದ 50% ಬರೀ ಮೆಟ್ರೋ ಖರ್ಚು ಮಾಡೋಕ್ಕಾಗತ್ತಾ? PGಗೆ ದುಡ್ಡು ಕಟ್ಟಕ್ಕೆ ಉಳಿತಾ ಇಲ್ಲ ಅಂತ ಒಬ್ಬರು ಸಿಸ್ಟರ್ ಹೇಳಿದ್ರು. ಇದು ಸ್ಥಿತಿಯಾಗಿದೆ. ರಾಜ್ಯ ಸರ್ಕಾರ ಇದನ್ನು 100% ಅದನ್ನು ಅರ್ಥ ಮಾಡಿಕೊಂಡು ಪರಿಗಣಿಸಬೇಕಿದೆ. ಈಗ ಸರ್, ನಾಳೆ ಒಂದು ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುತ್ತಾ ಇಲ್ವಾ ಅನ್ನುವಂಥದ್ದು ನಮಗೂ ಸಹ, ಅದೇ ರೀತಿಯಾಗಿ ಸಾರ್ವಜನಿಕರಿಗೂ ಸಹ ಡೌಟ್ ಇರುವಂಥದ್ದು. ಮೇಡಮ್, ಕೇಂದ್ರದಿಂದ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯ, ಏಕೆಂದರೆ ಇದರಲ್ಲಿ ಅವ್ರದ್ದು 50% ಪಾತ್ರ ಇರೋದ್ರಿಂದ ರಾಜ್ಯ ಕೂಡ ಇದ್ರ ವಿರುದ್ಧ ನಾವು ಧ್ವನಿ ಎತ್ತುತ್ತೀವಿ ಅನ್ನೋದಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರು ಸೂಚನೆ ಕೊಡಲಿ. ಕೇಂದ್ರದ ಸಚಿವರು ಹೇಳಿದ ಮೇಲೂ ಜಾಸ್ತಿ ಮಾಡ್ತಾರೆ ಅಂತಂದರೆ ಇದು ಇವ್ರ ಕಾರಣಕ್ಕೋಸ್ಕರನೇ ಜಾಸ್ತಿ ಆಗಿರೋದು ಅಂತ ಅರ್ಥ ಆಗುತ್ತೆ, ಇನ್ನೂ ಸ್ಪಷ್ಟ ಆಗೋಗುತ್ತೆ. ಸರ್, ಒಂದ್ ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತಾರೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತಾರೆ. ಇದೆರಡರ ನಡುವೆ ಸರ್, ಒಂದು ನಿಮಿಷ, ಇದೆರಡರ ನಡುವೆ ಬಡವಾಗ್ತಾ ಇರುವಂತವರು ಜನರು. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಇದು ಈ ಡ್ರಾಮಾ ಬಯಲಾಗಬೇಕು, ಅದು ಇವಾಗ ಬಯಲಾಗ್ತಾ ಇದೆ. ಈ ಡಾಕ್ಯುಮೆಂಟು, ಇವತ್ತು ನಿಮ್ಮ ಎದುರುಗಡೆ ಕೊಟ್ಟಿರುವಂಥ ಡಾಕ್ಯುಮೆಂಟು ನಿನ್ನೆಯಿಂದ ಸಾರ್ವಜನಿಕರಿಗೆ ಹೇಳ್ತಾ ಇರುವಂಥದ್ದು ನೋಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಇನ್ನು ಮುಂದೆ ಇದು ಕೇಂದ್ರನ ಬ್ಲೇಮ್ ಮಾಡೋದಕ್ಕೆ ಅವ್ರು ಆಗಲ್ಲ. ಅವರು ಈ ಸುಳ್ಳು ಹೇಳೋದು ನಿಲ್ಲಿಸಲಿ, ಡ್ರಾಮಾ ನಿಲ್ಲಿಸಲಿ. ನಾಳೆಯಿಂದ ಏನು ದರ ಪರಿಷ್ಕರಣೆ ಆಗೋದಿದೆ ಅದನ್ನು ತಡೆ ಹಿಡಿಬೇಕು ಅಂತ ಹೇಳಿ ಸೂಚನೆ ಕೊಡಲಿ, ಮುಗೀತು. ಒಂದು ವೇಳೆ ಪರಿಷ್ಕರಣೆ ಆದರೆ ನಿಮ್ಮ ಹೋರಾಟ ಯಾವ ರೀತಿಯಾಗಿ? ಜನಜಾಗೃತಿ ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ಕಂಟಿನ್ಯೂ ಮಾಡ್ತೀವಿ. ಜನ ಉತ್ತರ ಕೊಡ್ತಾರೆ. ಎಲ್ಲದಕ್ಕೂ ನಾವೇ ಉತ್ತರ ಕೊಡಬೇಕು ಅಂತಿರಲ್ಲ. ಸರಿ ಸಮಯ ಬಂದಾಗ ಜನ ಉತ್ತರ ಕೊಡ್ತಾರೆ. ಇನ್ನೊಂದು 2-3 ತಿಂಗಳಲ್ಲಿ GBA ಎಲೆಕ್ಷನ್ ಕರೆದಿದ್ದಾರೆ. ಇದೇ ದೊಡ್ಡ ಇಶ್ಯೂ ಕೂಡ ಆಗುತ್ತೆ, ಜನ ಉತ್ತರ ಕೊಡ್ತಾರೆ. ಇದಿಷ್ಟು ಸಂಸದರಾದಂತಹ ತೇಜಸ್ವಿ ಸೂರ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.